ಆಗಿ ಬಂದಾಗ ಅವಳಿಗೆ ಬರೀ 5-6 ವರ್ಷ ಹುಡುಗಿ, ಆದ್ರೆ ಇವತ್ತು ನನ್ ಕಣ್ಣೆದ್ರಿಗೆನೆ ಬೆಳೆದು ಅವಳದು ಇವತ್ತು ಮದುವೆ ಆಗ್ತಿದೆ. ಎಷ್ಟು ಖುಷಿ ಆಗಿದೆ ಅಂತ ಅಂದ್ರೆ ತುಂಬಾ ಖುಷಿ ಆಗಿದೆ. ಎಲ್ಲದ್ರ ಜೊತೆಗೆ ಅವಳು ಇವತ್ತು ಖುಷಿಯಾಗಿ ಸಂತೋಷವಾಗಿ ಅವಳು ಬಹಳ ಸಂಗತಿನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ನಮ್ಗೆ ಚಂದನ್ ಬಗ್ಗೆ ತುಂಬಾ ಖುಷಿ ಇದೆ. ಒಳ್ಳೆ ಆಯ್ಕೆ ಚಂದನ್ ತುಂಬಾ ಒಳ್ಳೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಯಾವ ತರ ಇಷ್ಟಪಟ್ಟು ಅದೇ ಫ್ಯಾಮಿಲಿನೇ ನಮಗೂ ಅವಳು ಇಷ್ಟಪಡೋ ಜೀವನ ಅವಳಿಗೆ ಸಿಕ್ಕುತ್ತೆ ಅಂತ ನಾನ್ ನಿರೀಕ್ಷೆಯಲ್ಲಿದ್ದೀನಿ. ತುಂಬಾ ಚೆನ್ನಾಗಿರ್ತಾರೆ. ಆದ್ರೆ ಅವಳು ಮದ್ವೆ ಆಗಿ ಹೋಗ್ತಿದ್ದಾಳಲ್ಲ ಅಂತ ಒಂದ್ ಸ್ವಲ್ಪ ಬೇಜಾರು, ಜಾಸ್ತಿ ಖುಷಿ ಇದೆ. ರಾಧೆ ನೀನು ಆರಾಧಿಸೋ ನೀಲಮೇಘ ಶ್ಯಾಮನೋ ಮನವ ಮರೆಸಿ ನಿಂದನು. ನಮಸ್ಕಾರ. ಇಂದು ನಾವು ಏನಿಲ್ಲಿ ಬೇಲೂರಿಗೆ ಬಂದು ಸೇರಿದ್ದೀವಿ. ನಮ್ಮ ಶಾಲೆಯ ಗೆಳೆಯನಾದ ಚಂದನ್ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿದ್ದಾನೆ. ಸೊ ನಮ್ಮ ಗೆಳೆಯರ ಬಳಗದಿಂದ ಅವನ ವೈವಾಹಿಕ ಜೀವನಕ್ಕೆ ಶುಭವಾಗಲಿ ಎಂದು ಹಾರೈಸುತ್ತಿದ್ದೇವೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಚಂದನ್. ಸ್ವರವೆಲ್ಲ ನಲಿದಿವೆ ಕೇಳು, ಯಾರೀವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ಮೀರು ವರುಷ, ಪರಿಣಯ ಪದವ ಹಾಡು ಹರುಷ. माङ्गल्यं तन्तुनानेन माङ्गल्यं तन्तुनानेन मम जीवनहेतुना माङ्गल्यं तन्तुनानेन मम जीवनहेतुना. नाद स्वरवेल्ल नलिदिरलु ಯಾರೀವರನೆಂದು ನಗುತ್ತಿರಲು. ಪರಿಚಯ ಪರಿಧಿ ಮೀರು ವರುಷ, ಪರಿಣಯ ಪದವ. Hi Janu, finally we are married now. Okay, so ನಮಗೆ ಇದು ಡ್ರೀಮ್ ಕಮ್ ಮೂಮೆಂಟ್. ನಂಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇಷ್ಟು ಸ್ಟ್ರಗಲ್ ಮಾಡಿ ಸ್ಟ್ಯಾಂಡ್ ತಗೊಂಡು ಇಷ್ಟು ಚೆನ್ನಾಗಿ ಪೇರೆಂಟ್ಸ್ಗೆಲ್ಲ ಖುಷಿ ಆಗೋ ಥರ ಒಪ್ಪಿಸಿ ಮದುವೆ ಆಗಿದ್ದೀವಿ. ತುಂಬ ಖುಷಿ ಆಗ್ತಿದೆ ನನಗೆ. ಇನ್ಮೇಲೆ ಏನೇ ಕಷ್ಟ ಆಗಲಿ ಸುಖ ಆಗಲಿ ಇಬ್ಬರು ಖುಷಿಯಾಗಿರೋಣ. ಇಷ್ಟವರೆಗೂ ನಾನು ಏನಾದರೂ ತಪ್ಪು ಮಾಡಿದರೆ ಬೇಜಾರು ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಇನ್ನು ಮುಂದೆ ಇಬ್ರಿಗೂ ಈಗೋ ಇರೋದು ಬೇಡ, ಇಬ್ಬರು ಬಂದು ಸಾರಿ ಕೇಳ್ಕೊಳ್ಳೋಣ, ಖುಷಿಯಾಗಿರೋಣ. ನಂಗೆ ಸ್ವಲ್ಪ ಕೋಪ ಜಾಸ್ತಿ, ಯು ಆಲ್ಸೋ ನೋ ದಟ್. ಸೊ ನನ್ನ ಜೊತೆ ಕೋಪ ಎಲ್ಲ ಅದನ್ನು ತಾಳ್ಮೆ ಮಾಡೋದು ನಿಮ್ಗೆ ಗೊತ್ತಿದೆ. ಸೊ ಇಬ್ರು ಖುಷಿಯಾಗಿರೋಣ. ಐ ಲವ್ ಯು ಸೋ ಮಚ್. ಹಾಯ್ ದಿವ್ಯಾ, ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟು ದಿನ ನಮ್ಮ ಮನೇಲಿದ್ದೆ,
ನಾವು ಆ್ಯಕ್ಚುಲಿ ಒಟ್ಟಿಗೆ ಅಷ್ಟು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ಯಾಕಂತಂದರೆ ಅವಳು ಹಾಸ್ಟೆಲಲ್ಲಿದ್ದು ನಾನು ಹಾಸ್ಟೆಲಲ್ಲಿದ್ದೆ. ಸುಮಾರು ಥಿಂಗ್ಸ್ಗಳು ಆ್ಯಕ್ಚುಲಿ ಮಿಸ್ ಆಗಿದೆ. ಬಟ್ ಆದರೂ ತುಂಬ ಗುಡ್ ಮೆಮೊರೀಸ್ ಇದೆ. ಕೆಲವೊಂದು ತುಂಬ ಟೈಮ್ ಜಗಳ ಆಡಿದ್ದೀವಿ, ಸಕ್ಕದಾಗಿ ಜಗಳ ತುಂಬಾ ಆಡಿದ್ದೀವಿ. ಬಟ್ ಆದರೆ ಈಗ ಹೋಗ್ತಾ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅಥವಾ ಮಿಸ್ ಮಾಡ್ಕೊಳ್ತೀವಿ. ಅದೇ ಸೊ ಆದರೂ ಚಂದನ್ ಅವರು ಅಥವಾ ಅವ್ರ ಫ್ಯಾಮಿಲಿ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ. ಖುಷಿ ಆಗುತ್ತೆ. ಪೇರ್ ತುಂಬ ಚೆನ್ನಾಗಿದೆ, ಸೆಲೆಕ್ಷನ್ ತುಂಬ ಚೆನ್ನಾಗಿದೆ, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತೇಳಿ ನನ್ನ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಇದೆ. ಹಾಯ್ ಜಾನ್, ಇಷ್ಟು ದಿನ ನಾವು ಕಷ್ಟಪಟ್ಟು ಒಪ್ಪಿಸಿ ಮದುವೆ ಆಗಿದ್ದೀವಿ. ಸೊ ಇನ್ಮೇಲೆ ನೀನು ನನ್ನ ಅರ್ಧಂಗಿ ಆಗಿರ್ತೀಯ. ಸೊ ಯು ಮೈ ಬೆಟರ್ ಆಫ್. ಸೊ ಇಬ್ರು ಚೆನ್ನಾಗಿದ್ದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಆಗಿ